ಸೊ ಒಂದು ಕ್ರೇಜಿ ಅನ್ಬಾಕ್ಸಿಂಗು ಎಷ್ಟೊಂದು ಇಲ್ಲಿದ್ದಾವೆ. ಈ ಒಂದು ಬ್ರ್ಯಾಂಡ್ ಕ್ರೇಜಿ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಕ್ರೇಜಿಯಾಗಿ ಹೋಗ್ತಾ ಇದೆ. ಆ ಬ್ರ್ಯಾಂಡ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಇನ್ಫಿನಿಕ್ಸ್ ಅನ್ನೋ ಒಂದು ಬ್ರ್ಯಾಂಡು 12 ಸೀರೀಸ್ನ ಲಾಂಚ್ ಮಾಡಿದ್ರು. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮಾರ್ವೆಲ್ ಒಂದು ಏನು ಮಾರ್ವೆಲ್ ಗೊತ್ತಲ್ಲ ನಿಮಗೆ? ಸೊ ಮಾರ್ವೆಲ್ ಮೂವೀಸ್ ಮೇಕರ್, ಮಾರ್ವೆಲ್ ಒಂದು ಕಾಮಿಕ್ ಬೇಸ್ಡ್ ಒಂದು ಸಿನಿಮಾ ಮಾಡ್ತಕ್ಕಂಥ ಒಂದು ಕಂಪ್ನಿ, ಮಾರ್ವೆಲ್ ಕಂಪ್ನಿ ಅಂತ ಅನ್ಬೋದು ಅಥವಾ ಪ್ರೊಡಕ್ಷನ್ ಕಂಪ್ನಿ ಅಂತ ಅನ್ಬೋದು. ಅವ್ರ ಜೊತೆಗೆ ಮಾರ್ವೆಲ್ ಜೊತೆಗೆ ಒಂದು ಕೊಲ್ಯಾಬ್ರೇಟ್ ಆಗಿಬಿಟ್ಟು ಅವರ ಒಂದು ಸೀರೀಸ್ನ ಒಂದು ಪವರ್ಫುಲ್ ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಅದರ ಒಂದು ಬಾಕ್ಸ್ ಇದೆ, ತಡ ಮಾಡೋದು ಬೇಡ, ಆ ಬಾಕ್ಸ್ ನಿಮಗೆ ತೋರಿಸುವಂಥ ಟೈಮು ಇನ್ಫಿನಿಕ್ಸ್ 12 ಸೀರೀಸ್ನ ಒಂದು ಕ್ರೇಜಿ ಅನ್ಬಾಕ್ಸಿಂಗ್ ಡ್ರಾಯ್ಡ್ ಕನ್ನಡದಲ್ಲಿ. ಸೊ ರೆಡಿನಾ ಎಲ್ಲರೂ ನೋಡೋದಕ್ಕೆ? ಸೊ ಈ ಒಂದು ಇನ್ಫಿನಿಕ್ಸ್ ಮಾರ್ವೆಲ್ ಎಡಿಷನ್ನು ನೋಡ್ಬೋದು ಎಲ್ಲ ಕಡೆ. ಒಂದು ಡಾಕ್ಟರ್ ಸ್ಟ್ರೇಂಜ್ ಎಸ್ಪೆಷಲಿ ನನ್ನ ಫೇವ್ರೇಟ್ ಎಡಿಷನ್ನು, ಬಿಕಾಸ್ ಇದು ನನ್ನ ಒಂದು ಪ್ರೀವಿಯಸ್ ಬ್ರ್ಯಾಂಡ್ ಜೊತೆಗೆ ಕೊಲಾಬ್ರೇಟ್ ಆಗಿತ್ತು. ಸೊ ಈಗಲೂ ಕೂಡ ಈ ಒಂದು ಇನ್ಫಿನಿಕ್ಸ್ ಜೊತೆಗೆ ಕೊಲಾಬ್ರೇಷನ್ ಆಗಿದೆ. ಸೊ ಒಂದು ಕ್ರೇಜಿ ಅನ್ಬಾಕ್ಸಿಂಗು. ಈ ಒಂದು ಇಷ್ಟು ಬಜೆಟ್ ಫೋನ್ಸಲ್ಲೂ ಕೂಡ ಈ ರೇಂಜಿಗೆ ಒಂದು ಅನ್ಬಾಕ್ಸಿಂಗ್ ಮಾಡ್ತಿರೋದು ಫಸ್ಟ್ ಟೈಮು. ಸೊ ಓಪನ್ ಮಾಡೋಣ, ತಡ ಮಾಡೋದು ಬೇಡ, ಬನ್ನಿ ಬಾಕ್ಸಲ್ಲಿ ಏನಿದೆ ಅಂತ ಫಸ್ಟ್ ನೋಡೋಣ. ಸೊ ನಿಮ್ಗೆ ಜಸ್ಟ್ ಕಾಣೋ ಹಾಗೆ ಇದೇ ಥರ ಓಪನ್ ಮಾಡ್ತೇನೆ ಮೇಲ್ಗಡೆ ಬೇಡ ಅಂತ. ಸೊ ಜಸ್ಟ್ ಓಪನ್ ಮಾಡಿದರೆ ಇನ್ಫಿನಿಕ್ಸ್ ಮಾರ್ವೆಲ್ ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಓಪನ್ ಮಾಡಿದರೆ ಕಾಣ್ತಾ ಇದೆ ಅಂದ್ಕೊತೀನಿ. ಸೊ ಅದ್ರ ಮೇಲೆ ಇದೊಂದು ಶೀಟ್ ಇದೆ, ತೆಗಿತೀನಿ. ಸೊ ಮೊದಲನೇದಾಗಿ ಎಷ್ಟೊಂದು ಇಲ್ಲಿದ್ದಾವೆ. ಸೊ ಮೊದಲನೇದಾಗಿ ಇಲ್ಲೊಂದು ಟೀ ಶರ್ಟ್ ಇದೆ. ಸೊ ಟೀ ಶರ್ಟ್ ಇದೆ, ಇದು ಯಾವ ಸೈಜು? ಎಕ್ಸೆಲ್ ಇದೆ, ನನಗೆ ಆಗ್ಬೋದು ಅಂತ ಅಂದ್ಕೊತೀನಿ. ಸೊ ಆದರೆ ಡೆಫಿನೆಟ್ಲಿ ತೋರಿಸಿರ್ತೀನಿ ಇದರೊಳಗಡೆ. ಅದಾದಮೇಲೆ ಬರೋದೆ ಈ ಒಂದು ಲಾಕೆಟ್ಟು. ಸೊ ಇದನ್ನು ತೋರಿಸಿರ್ತೀನಿ ನಿಮಗೆ. ಅದಾದಮೇಲೆ ಒಂದು ಇನ್ಫಿನಿಕ್ಸ್ನ ಒಂದು ಬ್ರ್ಯಾಂಡೆಡ್ ಫೋನ್ ಹೋಲ್ಡರು ಬ್ಯಾಕ್ ಸೈಡ್ ಹಾಕಲಿಕ್ಕೆ. ಅದಾದಮೇಲೆ ಡಾಕ್ಟರ್ ಸ್ಟ್ರೇಂಜ್ ಲಾಕೆಟ್, ಒಂದು ಸ್ಟೋನ್ ಇರ್ತಕ್ಕಂತಹ ಒಂದು ಲಾಕೆಟ್ಟು. ಸೊ ಇದರಲ್ಲಿ ಅವರ ಮ್ಯಾಜಿಕ್ ಪವರ್ ಎಲ್ಲ ಬರುತ್ತೆ. ಓಕೆ, ಆ್ಯಕ್ಚುಲಿ ತುಂಬ ಐಡೆಂಟಿಕಲ್ ಆಗಿ ತುಂಬ ಥೀಮ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಾದಮೇಲೆ ಇದು ಮ್ಯಾಗ್ನೆಟಿಕ್ ಅಂತ ಅನ್ಕೊತಿದ್ನ. ಸೊ ಇದನ್ನು ಅಂಟಿಸೋದು ಏನೋ ಗೊತ್ತಿಲ್ಲ. ಸೊ ಇನ್ ಸಿನಿಮಾಸ್ ನಾವು ಅಂತ ಏನೋ ಕೊಟ್ಟಿದ್ದಾರೆ, ಒಂದು ಬೋರ್ಡ್ ಥರ ಇದೆ. ಯಾರಿಗೋ ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದಾದಮೇಲೆ ಬರೋದೇ ನಮ್ಮ ಒಂದು ಫೋನು ಮೇನ್ಲಿ. ಸೊ ಒಂದು ಡಾಕ್ಟರ್ ಸ್ಟ್ರೇಂಜ್ ಎಡಿಷನು 6+128 GB ಇರ್ತಕ್ಕಂತಹ ಒಂದು ಕ್ರೇಜಿ ಫೋನ್. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್, ಇದು ಮೇನ್ ಪವರ್. 2 ಫೀಚರ್ಸ್ ಕೂಡ ಆ್ಯಂಡ್ ಲುಕ್ ಕೂಡ ಅಮೇಜಿಂಗ್ ಆಗಿದೆ. ಅನ್ಬಾಕ್ಸ್ ಮಾಡೋಣ ಇದನ್ನು ಕೂಡ. ಅದನ್ನು ಬಿಟ್ಟರೆ ಬರೋದೇ ಒಂದು ಡಾಕ್ಟರ್ ಸ್ಟ್ರೇಂಜ್ ಕೇಸ್ ಆ್ಯಂಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಇದರೊಳಗಡೆ ಇದೆ. ಸದ್ಯಕ್ಕೆ ಇದನ್ನ ಅಪ್ಲೈ ಮಾಡಲ್ಲ. ಸೊ ಹೆಂಗಿದೆ ಅಂತ ತೋರಿಸ್ತೀನಿ. ಇದನ್ನು ಕೂಡ ಕ್ರೇಜಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಸ್ಟೆಪ್ 1 ಇನ್ಕ್ಲೂಡಿಂಗ್ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕೇಸು ಕಂಪ್ಲೀಟಾಗಿ ಒಂದು ಟೆಕ್ಸ್ಚರ್ ಇದೆ, ನೋಡ್ಬೋದು ಡಾಕ್ಟರ್ ಸ್ಟ್ರೇಂಜ್. ಗುಡ್ ಆ್ಯಕ್ಚುಲಿ. ಅದನ್ನು ಬಿಟ್ಟರೆ ಬರೋದೇ ಒಂದು ಬಾರ್ಡರ್ ಇರ್ತಕ್ಕಂತಹ ಒಂದು ಟೆಂಪರ್ ಗ್ಲಾಸ್. ಕೂಲ್ನ ಅಪ್ಲೈ ಮಾಡೋದಕ್ಕೆ ಎಲ್ಲನೂ ಕೂಡ ಒಂದು ವೆಟ್ ಅಥವಾ ಡ್ರೈ ವೈಪರ್ ಕೂಡ ಕೊಟ್ಟಿರ್ತಾರೆ. ನನಗೆ ಅನಿಸ್ದಂಗೆ ಈ ಥರ ಪ್ಯಾಕೇಜ್ ಏನಾದರೂ ಎಲ್ಲ ಕಸ್ಟಮರ್ಗೆ ಕೊಟ್ಬಿಟ್ರೆ ಕ್ರೇಜಿ ಆಗಿರುತ್ತೆ. ಬಟ್ ಇದು ನಿಮ್ಗೆ ಬರಲ್ಲ. ಸೊ ರಿಟೇಲಾಗಿ ನಿಮಗೆ ಇನ್ ಕೇಸ್ ಖರೀದಿ ಮಾಡ್ತೆ ಅಂದರೆ ಸೊ ಈ ಥರ ನಿಮಗೆ ಸಿಗುತ್ತೆ ಒಂದು ಫೋನ್. ಓಕೆ, ಸೊ ಇದನ್ನು ಪ್ಯಾಕ್ ಮಾಡಿ ಮೇನ್ ಫೋನ್ಗೆ ಹೋಗ್ಬಿಡೋಣ. ಸೊ ಕಂಪ್ಲೀಟಾಗಿ ಬ್ಯಾಕ್ ಟು ಬ್ಯಾಕ್ 2 ಅನ್ಬಾಕ್ಸಿಂಗು, ಒಂದು ದೊಡ್ಡ ಬಾಕ್ಸು, ಅದ್ರ ಜೊತೆಗೆ ತಗೊಂಡು ಸಣ್ಣ ಬಾಕ್ಸು. ಸೊ ಇನ್ಫಿನಿಕ್ಸ್ ನೋಟ್ 12. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಈ ಬಾಕ್ಸು ಡಿಫ್ರೆಂಟ್ ಆಗಿದೆ ಮುಂಚೆ ನಾವು ಬಾಕ್ಸಲ್ಲಿ ಕಂಪೇರ್ ಮಾಡಿದರೆ. ಸೊ ಈ ಥರ ಸ್ಲೀವ್ಸು. ರೆಡಿ? ಇನ್ಫಿನಿಕ್ಸ್ ನೋಟ್ 12 ಸೂಪರ್ ಎಮೋಲೆಡ್ ಡಿಸ್ಪ್ಲೇ, 6.7 ಇಂಚಸ್ ಫುಲ್ HD ಒಂದು ಸ್ಪೆಸಿಫಿಕೇಶನ್ ಹೇಳ್ತಾ ಇದ್ದೀನಿ. ಆಮೇಲೆ MediaTekನ G88 ಪ್ರೊಸೆಸರ್ ನಿಮಗೆ ಸಿಗುತ್ತೆ, ಆಕ್ಟಾ ಕೋರ್ದು. ಆ್ಯಂಡ್ ಅಪ್ ಟು 11 GB ರ್ಯಾಮ್, ಅಂದರೆ 6+128 GB ಇದೆ. ಆ್ಯಂಡ್ ಎಕ್ಸ್ಪ್ಯಾಂಡಬಲ್ ಮೆಮೊರಿ ನಿಮಗೆ ಸಿಗುತ್ತೆ. ಸೊ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಒಂದು ಕೈಂಡ್ ಆಫ್ ಇರೋವಂತಹ ಸ್ಟೋರೇಜ್ನ ಒಂದು ನೀವು ಅದನ್ನು ರ್ಯಾಮಾಗಿ ಎಕ್ಸ್ಟೆಂಡ್ ಮಾಡ್ಬೋದು. ಅದು ಬಿಟ್ಟರೆ 33 ವ್ಯಾಟ್ನ ಒಂದು ಕ್ರೇಜಿ ಫಾಸ್ಟೆಸ್ಟ್ ಚಾರ್ಜರ್. ಅದೇ ನನಗೆ ಸಿಕ್ಕಿರೋವಂಥ ಕಲರ್ ಮಾತ್ರ ಕ್ರೇಜಿ ಆಗಿದೆ ಮಾತ್ರ, ಬ್ಲೂ ಕಲರ್. ಇಟ್ಸ್ ಕೂಲ್. ಓಕೆ, ಸೊ ಬರೋಣ ಈ ಒಂದು ಫೋನ್ ಬಗ್ಗೆ. ಸೈಡ್ಗೆ ಇಟ್ಬಿಟ್ಟು ಇನ್ನು ಬಾಕ್ಸಲ್ಲಿ ನಿಂತ ನೋಡಿದರೆ ಸೊ ಒಂದು ಟೈಪ್ ಸಿ ಕೇಬಲ್,
ಅದಾದಮೇಲೆ ಒಂದು ಕ್ರೇಜಿ 33 ವ್ಯಾಟ್ನ ಒಂದು ಚಾರ್ಜರ್, ಫಾಸ್ಟ್ ಚಾರ್ಜರ್. ಅದಾದಮೇಲೆ ಸಿಮ್ ಕಾರ್ಡ್ ತೆಗೆಯೋದಕ್ಕೆ ಸಿಮ್ ಕಾರ್ಡ್ ತೆಗೆಯೋ ಪಿನ್ನು, ಜೊತೆಗೆ ಕೆಲವೊಂದು ಸ್ಟಿಕ್ಕರ್ಸ್, ಡಾಕ್ಟರ್ ಸ್ಟ್ರೇಂಜ್ದು ಮತ್ತು ವಾರಂಟಿ ಕಾರ್ಡು. ಇನ್ ಕೇಸ್ ನೀವು ಮಾರ್ವೆಲ್ ಫ್ಯಾನ್ಸ್ ಆಗಿದ್ದರೆ ನಿಮಗೆ ಹಬ್ಬ ಸ್ಟಿಕ್ಕರ್ಸ್ಗಳದ್ದು. ಸೊ ಇನ್ಫಿನಿಕ್ಸ್ ಮಾರ್ವೆಲ್ದು ಕಾಂಬಿನೇಷನಲ್ಲಿ. ಸೊ ಇದು ಕೂಡ ಬಹಳಷ್ಟು ಒಳ್ಳೆಯ ವಿಚಾರ, ನನಗೆ ಎಸ್ಪೆಷಲಿ ಮಾರ್ವೆಲ್ ಫ್ಯಾನು. ಓಕೆ, ಅದ್ರ ಜೊತೆಗೆ ಇನ್ನೊಂದು ಕವರ್ ಇದೆ, ಬಟ್ ಇದು ಸ್ವಲ್ಪ ಪ್ಲೇನ್ ಕವರು, ಏನೋ ನೋವು ಅಂತ ಇದೆ. ಇನ್ಫಿನಿಕ್ಸ್ ನೋವು, ಡಿಫ್ರೆಂಟ್ ಟೆಕ್ಸ್ಚರ್ ಇದೆ ಇದು. ಸೀರಿಯಸ್ಲಿ ಹೇಳ್ಬೇಕಂತಂದರೆ ಕ್ರೇಜಿ ಆಗಿದೆ ಕಲರ್ ಮಾತ್ರ. ಓಕೆ, ಸೊ ಐ ಥಿಂಕ್ ನೀವು ನೋಡ್ಬೋದು ಇಲ್ಲಿ ಫುಲ್ ಸಖತ್ ಶೈನಿ ಇದೆ. ಸೊ ಇನ್ನೊಂದು ಸ್ಟಿಕ್ಕರ್ ತೆಗೆದ್ಬಿಡೋಣ. ಓಕೆ, ಸೊ ಇನ್ನು ಫೋನ್ ಆನ್ ಮಾಡಿ. ಸಿಕ್ಕಾಪಟ್ಟೆ ಲೈಟ್ ಆಗಿದೆ. ಸೊ ಇನ್ನು ಮೊದಲನ ಒಂದು ಇಂಪ್ರೆಷನ್ನು ಈ ಒಂದು ಕೈಯಲ್ಲಿ ಹಿಡ್ಕೊಳೋದಕ್ಕೆ. ಸೊ ಕ್ರೇಜಿ ಲೈಟ್ ವೇಟ್ ಇದೆ ಮಾತ್ರ ಫೋನು. ಆನ್ ಮಾಡೋಣ. ಆನ್ ಆಗಿಬಿಟ್ಟು ಫುಲ್ ಸೆಟಪ್ ಮಾಡಿಬಿಟ್ಟು ಸಿಗೋಣ. ಈ ಒಂದು ಫೋನ್ನ ಬೆಲೆ ಬಿಟ್ಟು ಕೇವಲ 12,000 ರೂಪಾಯಿ. 4GB 64GB ವರ್ಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 6GB 128GB ಬಿಟ್ಟು ನಿಮಗೆ ಕೇವಲ 13,000 ರೂಪಾಯಿ ಸಿಗ್ತಾ ಇದೆ. ಸೊ ಈ ಒಂದು ಕ್ರೇಜಿ ಲುಕ್ಕು, ಸೂಪರ್ AMOLED ಡಿಸ್ಪ್ಲೇ, G88 ಪ್ರೊಸೆಸರ್ ಜೊತೆಗೆ, ಸೊ ನನಗೆ ಅನಿಸ್ತಂಗೆ ಒಂದು ಕ್ರೇಜಿ ಡೀಲ್ ಅಂತ ಅನ್ಕೊತೀನಿ. ಸೊ ಇದು ಕೂಡ ಒನ್ ಆಫ್ ದಿ ಆಪ್ಷನ್. ಇದರಲ್ಲಿ ನಿಮಗೆ ಈ ಸೆಗ್ಮೆಂಟಲ್ಲಿ ಬೇರೆ ಫೋನ್ಸ್ಗಳು ಸಿಗ್ತಿದೆ, ಬಟ್ ಈ ರೀತಿಯ ಕ್ರೇಜಿ ಲುಕ್ ಇರ್ತಕ್ಕಂಥ ಫೋನು ನಾನೆಲ್ಲೂ ನೋಡಿಲ್ಲ. ಒಂದು ಸಕ್ಕತ್ ಸಾಲಿಡ್ ಬಿಲ್ಟು, 33 ವ್ಯಾಟ್ನ ಒಂದು ಕ್ರೇಜಿ ಫಾಸ್ಟ್ ಚಾರ್ಜರ್, ಡ್ಯುಯಲ್ ಒಂದು ಸ್ಪೀಕರ್ ನಿಮಗೆ ಸಿಗುತ್ತೆ, ಒಂದು ಸೆಟಪ್ ನಿಮಗೆ ಸಿಗುತ್ತೆ. ಅಂಡ್ ಜೊತೆಗೆ ನಿಮಗೆ 6.7 ಇಂಚಸ್ನ ಒಂದು ಸೂಪರ್ AMOLED ಡಿಸ್ಪ್ಲೇ. ಅದೊಂದು ಕ್ರೇಜಿ ವಿಚಾರ. ಅದನ್ನು ಹೊರತುಪಡಿಸಿದರೆ ಇನ್ನು ಇದರಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ 50 ಮೆಗಾಪಿಕ್ಸೆಲ್ನ ಒಂದು ಮೇನ್ ಕ್ಯಾಮ್ರಾ ಸೆನ್ಸರ್ನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ನಿಮಗೆ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬಟ್ ನನಗನ್ಸೋ ಪ್ರಕಾರ ಈ ಒಂದು ಪ್ರೈಸಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಗುಡ್ ಪ್ಯಾಕೇಜು. ಸೊ ಇನ್ ಕೇಸ್ ಈ ಪ್ರೈಸಲ್ಲಿ ಏನಾದರೂ ನೋಡ್ತಾ ಇದ್ದರೆ ಒಂದು ಸ್ಲಿಮ್ಮೆಸ್ಟ್ ಒಂದು ಕ್ರೇಜಿ ಲುಕಿಂಗ್ ಫೋನು. ಸೊ ನೀವು ಆರಾಮಾಗಬಹುದು. ಆ್ಯಂಡ್ ಇದು ಡೇ ಟು ಡೇ ಯೂಸೇಜ್ಗೆ ಆರಾಮಾಗಿ ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಒಂದು ಫೋನ್. ಸೊ ಮೇನ್ಲಿ ಅಂದರೆ ನನಗೆ ಇಷ್ಟ ಆಗಿದ್ದು ಈ ಒಂದು ಫೋನಲ್ಲಿ ಒಂದು ಡಿಸೈನ್ ಆಗಿರ್ಬೋದು ಮತ್ತು ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ಇಲ್ಲೇ ಲೈವ್ ಆಗಿ ತೆಗೆದು ತೋರಿಸ್ಬಿಡ್ತೀನಿ ಕ್ಯಾಮ್ರಾ ಹೆಂಗಿದೆ ಅಂತ. ಕ್ಯಾಮ್ರಾ ಇವಾಗ ಮುಂಚೆಗಿನ ಸ್ವಲ್ಪ ಬೆಟ್ರಾಗಿ ಫಾಸ್ಟ್ ಆಗಿದೆ, ಬಿಕಾಸ್ ಒಂದು ಗುಡ್ ಪ್ರೊಸೆಸರ್ನ ಬಳಸಿದ್ದಾರೆ. ಸೊ ಡೀಟೇಲ್ಸ್, ಕಲರ್ಸ್ ಎಲ್ಲನೂ ಕೂಡ ನೋಡೋದಾದರೆ, ಸೊ ಒಂದು ತುಂಬ ಜಾಸ್ತಿ ಬೂಸ್ಟ್ ಮಾಡಿಲ್ಲ, ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಡೀಟೇಲ್ಸ್ನ ಈ ಒಂದು ಕ್ಯಾಮ್ರಾ ಕೊಡುತ್ತೆ. ಒಂದು ಡೀಸೆಂಟ್ ಕ್ವೈಟ್ ಗುಡ್ ಕ್ಯಾಮ್ರಾ ಅಂತ ಅಂದ್ಬಿಟ್ಟು. ಇನ್ನು ಸೆಲ್ಫಿ ಕ್ಯಾಮ್ರಾ ನೋಡೋದಾದರೆ, ಓಕೆ, ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ಒಂದು ಡೀಟೇಲ್ಸ್ಗಳು ಬಂದ್ಬಿಟ್ಟು ಇನ್ನೂ ಚೆನ್ನಾಗಿದೆ ಒಂದು ಫ್ರಂಟ್ ಕ್ಯಾಮ್ರಾನ ಕಂಪೇರ್ ಮಾಡಿದರೆ. ಸೊ ಇದು ನನ್ನ ಒಂದು ಕ್ಯಾಮ್ರಾ ಎಕ್ಸ್ಪೀರಿಯೆನ್ಸು, ಒಂದು ಫಸ್ಟ್ ಲುಕ್ ಇಂಪ್ರೆಷನಲ್ಲಿ ಹೇಳೋದಾದರೆ. ಸೊ ಡೆಫಿನೆಟ್ಲಿ ಕ್ಯಾಮ್ರಾ ಕೂಡ ಒಂದು ಗುಡ್ ಕ್ವಾಲಿಟಿಯ ಒಂದು ಕ್ಯಾಮ್ರಾ ಇದೆ. ನೆಕ್ಸ್ಟು ಈ ಒಂದು ಸ್ಲಿಮ್ಮೆಸ್ಟ್ ಫೋನಲ್ಲಿ 5000 mAh ಒಂದು ದೊಡ್ಡ ಬ್ಯಾಟ್ರಿನ ವಿತ್ 33 ವ್ಯಾಟ್ ಕ್ರೇಜಿ ಫಾಸ್ಟ್ ಚಾರ್ಜರ್ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಒಂದು 3.5mm ಜಾಕ್ ಇದೆ. ಭಾಳಷ್ಟು ಒಳ್ಳೆಯ ವಿಚಾರ. ಇನ್ನು ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೊ ನೀವು ನೋಡ್ಕೋಬೋದು. ಸೊ ಡಿಸ್ಪ್ಲೇ ಕ್ವಾಲಿಟಿ ನೀವೇ ನೋಡ್ಕೋಬೋದು ಎಷ್ಟು ಕ್ರೇಜಿ ಆಗಿದೆ ಅಂತ. ಇವನ್ ಇನ್ಕ್ಲೂಡಿಂಗ್ ಸೌಂಡ್, ಸ್ಟೀರಿಯೋ ಸ್ಪೀಕರ್ ಆಗಿರೋದ್ರಿಂದ. ಸೊ ಎರಡು ಕೂಡ ಆಲ್ಮೋಸ್ಟ್ ಅಲ್ಲಿ ಒಂದು ಒಳ್ಳೆ ಸೌಂಡ್ನ ಕೊಡ್ತಾ ಇದೆ. ಸೊ ಇಲ್ಲಿಂದ ನೋಡ್ಕೋಬೋದು ನೀವು. ಬಟ್ ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ಚಿಂದಾಗಿದೆ ಗುರು. ಸೂಪರ್ ಸೌಂಡ್, ಡಿಸ್ಪ್ಲೇ ಕ್ವಾಲಿಟಿ, ಸ್ಲಿಮ್ನೆಸ್, ಫೋನ್ನ ಡಿಸೈನು, 5000 ಬ್ಯಾಟ್ರಿ, ಬಿಗ್ಗೆಸ್ಟ್ ಬ್ಯಾಟ್ರಿ ನನಗನ್ಸೋ ಪ್ರಕಾರ. ಸೊ ಈ ಒಂದು ಪ್ರೈಸಲ್ಲಿ ನೀವು ತುಂಬ ಡೇ ಟು ಡೇ ಯೂಸರು, ಮಿನಿಮಲ್ ಯೂಸರು, ಜಾಸ್ತಿ ಹೈ ಎಂಡ್ ಗೇಮ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಅನ್ನೋದಾದರೆ, ಎಸ್ ಡೆಫಿನೆಟ್ಲಿ ಇಟ್ಸ್ ಎ ಗೇಮಿಂಗ್ ಪ್ರೊಸೆಸರ್. ನೀವು ಇದರಲ್ಲೂ ಕೂಡ ಆಡ್ಬೋದು. ಒಂದು ಬೇಸಿಕ್ ಎಂಟ್ರಿ ಲೆವೆಲ್ ಗೇಮ್ಸಲ್ಲಿ ನೀವು ಆಡ್ಬೋದು, HD ಗೇಮ್ಸನ್ನು ನೀವು ಆಡ್ಬೋದು, ಎಂಜಾಯ್ ಮಾಡ್ಬೋದು ಈ ಒಂದು ಕ್ರೇಜಿ ಡಿಸ್ಪ್ಲೇನಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಯಾವಾಗಲೂ ಹೇಳ್ತಿರೋದು ಏನಪ್ಪ ಅಂದರೆ, ಯಾರಾದರೂ ಒಂದು ಹೊಸ ಫೋನ್ನ ತೊಗೊತಾ ಇದ್ದರೆ LED ಡಿಸ್ಪ್ಲೇನ ಪ್ರಿಫರ್ ಮಾಡಿ ಅಂತ ಅನ್ನೋದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರೈಸಲ್ಲಿ LED ಡಿಸ್ಪ್ಲೇನ ಕೊಡ್ತಿರೋದು ಒಂದು ಕ್ರೇಜಿ ವಿಚಾರ. ಆ್ಯಂಡ್ ಇದರೊಳಗೆ ನಿಮಗೆ 6GB ಮತ್ತು 128GB ಒಂದು ಮೆಮೊರಿ ವೇರಿಯಂಟ್ನ ಕೊಡ್ತಾ ಇದ್ದಾರೆ. ಸೊ ಎಕ್ಸ್ಪೆಂಡಬಲ್ ಇರುತ್ತೆ, ಇನ್ಕ್ಲೂಡಿಂಗ್ ಇದರೊಳಗಡೆ ನಿಮಗೆ ಒಂದು ಮೆಮೊರಿ ಕಾರ್ಡ್ ಹಾಕುವಂತಹ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ ಇನ್ ಕೇಸು ಫೇಸ್ ಐಡಿನ ಯೂಸ್ ಮಾಡಿದರೆ. ಇನ್ನು ನಾರ್ಮಲ್ ಫಿಂಗರ್ ಪ್ರಿಂಟ್ ಐಡಿನ ಚೆಕ್ ಮಾಡೋದಾದರೆ ನೋಡ್ಕೋಬೋದು. ಕ್ರೇಜಿ ಫಾಸ್ಟ್ ಇದೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ.
ಅಲ್ಲಿ ಇನ್ನೊಂದು ಮೇನ್ಲಿ ಏನಪ್ಪ ಅಂತಂದರೆ, ಯಾವುದೇ ಒಂದು ಇವಾಗ ತೊಗೊಳ್ತಕ್ಕಂಥ ರೀಸೆಂಟ್ ಫೋನ್ಸ್ಗಳಲ್ಲಿ ನಿಮಗೆ ಒಂದು ಚಿಕ್ಕದಾದ ಒಂದು ರಬ್ಬರ್ ಗ್ಯಾಸ್ಕೆಟ್ ಇರುತ್ತೆ ಸಿಮ್ ಕಾರ್ಡ್ ಸ್ಲಾಟಲ್ಲಿ. ಅದನ್ನು ನೋಡ್ಬಿಟ್ಟು ತೊಗೊಳ್ಳಿ ಇನ್ ಕೇಸ್. ಏನಕ್ಕೆ ಒಂದು ಸ್ವಲ್ಪ ಅಪ್ಪಿತಪ್ಪಿ ನೀರಲ್ಲಿ ಬಿತ್ತು ಫೋನು ಅಂತಂದರೆ ಒಂದು ಸೇಫ್ ಆಗಿರೋದಕ್ಕೆ ಇದು ಒಂದು ಮೇನ್ ರೀಸನ್. ಸೊ ಹಾಗಾಗಿ ಚೆಕ್ ಮಾಡಿ ಒಂದು ಫೋನ್ನ ತೊಗೋಬೇಕಾದ್ರೆ. ಸೊ ಇದು ಒಂದು ಕಂಪ್ಲೀಟ್ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು. ಒಂದು ಕ್ರೇಜಿ ಲುಕ್ಕು, ಫೀಲು, ಆಮೇಲೆ ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ನಿಮಗೆ ಫಿಂಗರ್ ಪ್ರಿಂಟ್ನ ಕ್ಯಾಪ್ಚರ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಇದು ಸ್ವಲ್ಪ ಒಂದು ಮ್ಯಾಟ್ ಫಿನಿಶ್ ಇದೆ. ಸೊ ಕಲರ್, ಎಸ್ಪೆಷಲಿ ಈ ಕಲರ್ ನನಗೆ ಭಾಳ ಇಷ್ಟ ಆಯಿತು. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ ಇದೆ. ನಿಮಗೆ ಬ್ಲ್ಯಾಕ್ ಕಲರ್ ಇದೆ, ಆಮೇಲೆ ಇದು ಬ್ಲೂ ಕಲರ್ ಇದೆ. ಸೊ ಇದಕ್ಕೆ ಡಿಫ್ರೆಂಟ್ ಹೆಸರು ಕರೀತಾರೆ, ಬಟ್ ಬ್ಲೂ ಒಂಥರ ಗ್ರೇಡಿಯಂಟ್ ಕಲರ್ನ ಯೂಸ್ ಮಾಡಿದ್ದಾರೆ. ಇದು ಫ್ರಂಟೋ ಬ್ಯಾಕ್ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ನೋಡಿದರೆ ನಿಮಗೆ ಲೈಟಿಂಗ್ಗೆ. ಸೊ ಇನ್ನು ಏನು ಹೇಳೋದು ಈ ಫೋನ್ ಬಗ್ಗೆ ಈ ಒಂದು ಪ್ರೈಸಲ್ಲಿ? ಸೊ ತಗೋದು ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಈ ಒಂದು ಸೆಗ್ಮೆಂಟಲ್ಲಿ. ಸೊ ನಿಮಗೆ ಅನಿಸ್ತು ಈ ಒಂದು ಫೋನ್ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.